ನನಗೇನು ಅನ್ನಿಸ್ತಂದರೆ, ಏನು ಸಂತೋಷವಾಗಿದ್ದಾನೆ ಇವನು, ಏನು ಸಂತೋಷವಾಗಿದ್ದಾನೆ. ಪ್ರಿಯರೇ, ಏನಾಗುತ್ತೆ ಅಂತ ಹೇಳಿದ್ರೆ, ಲೋಕ ನಮ್ಮನ್ನು ಪ್ರೇರೇಪಿಸ್ತದೆ. ಲೋಕ ನೋಡ್ರಿ, ಮನುಷ್ಯನು ತನ್ನ ದೇಹದಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಪಾಪ ಮಾಡ್ತಾನೆ. ಪಾಪ ಏನು ಮಾಡುತ್ತೆ, ಆಗಿನ ಕಾಲಕ್ಕೆ ಆಗಿನ ಸಮಯಕ್ಕೆ ಬಹಳ ಸಂತೋಷಕರವಾಗಿ ತೋರಿಸ್ತದೆ. ಆದರೆ ಬೇಗನೆ ಅದು ನಮ್ಮನ್ನು ಗಲಿಬಿಲಿಗೆ, ಎಲ್ಲ ಥರವಾದಂಥ ಅಸಮಾಧಾನಕ್ಕೆ, ಎಲ್ಲ ಥರವಂಥ ನಮ್ಮ ಮರ್ಯಾದೆ ಹೋಗುತ್ತೆ, ನಮ್ಮ ಮಾನ ಹೋಗುತ್ತೆ, ಎಲ್ಲ ನಾವು ಕಳ್ಕೊಳ್ತೀವಿ ಯಾವಾಗ ಲೋಕಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡ್ತೀವಿ. ಲೋಕಕ್ಕೆ ಒಪ್ಪಿಸಿಕೊಟ್ಟಂಥ ಕೋಟ್ಯಾಂತರ ಜನ ಇದ್ದಾರೆ. ಆದರೆ ನೀವು ಯಾರಿಗೆ ಒಪ್ಪಿಸಿಕೊಟ್ಟಿದ್ದೀರಿ? ನೀವು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದೀರೋ ಅಥವಾ ಲೋಕಕ್ಕೆ ಒಪ್ಪಿಸಿಕೊಟ್ಟಿದ್ದೀರೋ? ಓಕೆ, ಈ ಲೋಕದಲ್ಲಿ ಸೈತಾನ ಇದ್ದಾನೆ. ಸೈತಾನ ಈ ಕೆಲಸವನ್ನು ಕಡೆ ದಿನಗಳಲ್ಲಿ ಜಾಸ್ತಿ ಮಾಡ್ತಾನಂತೆ. ಯಾಕೆ? ಅವನ ಸಮಯ ಏನಾಗಿದೆ, ಸ್ವಲ್ಪ ಇದೆ, ಅವನ ಸಮಯ ಹತ್ತಿರವಾಗಿದೆ. ಅದಕ್ಕೋಸ್ಕರ ಅವನು ತುಂಬ ಮಾಡ್ತಾನೆ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನ ಹೇಳ್ತದೆ, ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳು, ಅದು ಹೆಂಗೆ ತೋರಿಸಿದ್ನೋ ಗೊತ್ತಿಲ್ಲ ನನಗೆ, ಏನು ದರ್ಶನ ಕೊಟ್ಟನೋ ಏನೋ ಯೇಸುಸ್ವಾಮಿಗೆ, ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ. ವೈಭವ ಎಲ್ಲರೂ ಹೇಳೋಣ, ಇನ್ನೊಂದು ಸರಿ ಹೇಳ್ರಿ. ಎಷ್ಟು ಜನರಿಗೆ ದೊಡ್ಡ ಮನೆ ಬೇಕು, ದೊಡ್ಡ ಕಾರ್ ಬೇಕು, ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಇಲ್ಲಿಂದ ಇಲ್ಲಿವರೆಗೆ ಚಿನ್ನ ಬೇಕು, ಇಲ್ಲಿಂದ ಚಿನ್ನ, ಓಕೆ. ಆಮೇಲೆ ಒಳ್ಳೊಳ್ಳೆ ಬಟ್ಟೆ, ಕೆಲವರು ಹಾಕ್ತಾರೆ, ಶೂಸ್ ಹಾಕ್ತಾರೆ. ನಾನು ಕೇಳಿದೆ, ಏನು ಶೂಸ್ ರೇಟ್ ಅಂದರೆ 1 ಲಕ್ಷ ಅಂದರು. 1 ನಿಮಿಷ ಹಿಡ್ಕೊಂಡೆ ನಾನು. 1 ಲಕ್ಷದ ಶೂಸಾ ಈ ದರಿದ್ರ ಕಾಲುಗಳಿಗೆ? 1 ಲಕ್ಷ ಈ ಸಾಯೋ ದೇಹಕ್ಕೆ ಎಷ್ಟು ಕಾಸ್ಟ್ಲಿ ಇದು. ಪ್ರಿಯ ಸಹೋದರಿ ಹಾಕಬೇಕು, ಇಲ್ಲ ಅಂತ ಹೇಳಲ್ಲ. ಒಬ್ಬ ದೇವ್ರ ಸೇವಕರಿಗೆ ಒಬ್ಬರು ಭೇಟಿಯಾದ್ರಂತೆ. ದೊಡ್ಡ ದೇವ್ರ ಸೇವಕರು ಅವರು, ಓಕೆ, ಭಾಳ ದೊಡ್ಡ ದೇವ್ರ ಸೇವಕರು, ದೊಡ್ಡ ಸಭೆ ಇದೆ ಅವ್ರದ್ದು. ಒಂದು ಸಣ್ಣ ಕಾರ್ ಇಟ್ಕೊಂಡಿದ್ದಾರೆ. ಸಣ್ಣದಂದ್ರೇನು, ಸ್ಟ್ಯಾಂಡರ್ಡ್ ಕಾರ್ ಇಟ್ಕೊಂಡಿದ್ದಾರೆ. ಯಾರೋ ಒಬ್ರು ಕೇಳಿದ್ರು, ಏನು ಸರ್ ನೀವು ಬೆನ್ಸ್ ಕಾರ್ ಯಾಕೆ ಇಟ್ಕೊಂಡಿಲ್ಲ, ಇಂಥ ಸಣ್ಣ ಕಾರಲ್ಲಿ ಹಾಕಿದ್ದೀರಿ ಅಂತ ಸ್ಟೈಲಾಗಿ ಕೇಳಿದ್ರಂತೆ. ಇವರು ಸ್ಟೈಲಾಗಿ ಹೇಳಿದ್ರಂತೆ, ಐ ಆಮ್ ಕಂಟೆಂಟ್ ವಿತ್ ದ್ಯಾಟ್ ಅಂತ. ನನಗಿಷ್ಟೇ ಸಾಕು. ಯಾವ ಮನುಷ್ಯ ಐ ಆಮ್ ಸ್ಯಾಟಿಸ್ಫೈಡ್ ಅಂತಾನೋ ಅವನೇ ನಿಜವಾದ ದೇವರ ಮನುಷ್ಯ. ಯಾವ ಮನುಷ್ಯ ನನಗೆ ಇನ್ನೂ ಬೇಕು ಅಂತಾನೋ ಅವನೊಳಗೆ ಬೇತಾಳ ಇದೆ, ದೆವ್ವ ಸೇರ್ಕೊಂಡಿದೆ ಅವನ ಮೈಯಲ್ಲಿ. ಇದು ಬೇಕು ನನಗೆ, ಅದು ಬೇಕು, ಐಶ್ವರ್ಯ ಇದನ್ನು ತೊಗೊಂಡ್ಬಿಟ್ಲಾ, ಓಕೆ ಅದು ಬೇಕು ನನಗೆ, ಇವಳು ಇದನ್ನು ತೊಗೊಂಡ್ಲಾ, ಅದು ಬೇಕು ನನಗೆ. ಇದು ದೆವ್ವ, ಇದು ದೆವ್ವ. ಪ್ರಿಯರೇ, ನಮಗೆ ದೇವ್ರು ಏನು ಕೊಟ್ಟಿದ್ದಾರೆ ಅದರಲ್ಲಿ ತೃಪ್ತಿಯಾಗಿ ದೇವ್ರಿಗೆ ಸ್ತೋತ್ರ ಹೇಳ್ರಿ. ನಾನು ನಿಮ್ಗೊಂದು ಮಾತು ಹೇಳಲ್ಲ, ನಮ್ಮ ದೇವರಿಗೆ ನಮಗೇನು ಕೊಡಬೇಕಂತ ನಮಗಿಂತ ಚೆನ್ನಾಗಿ ಗೊತ್ತು. ಅವರು ಅದನ್ನೇ ಕೊಡ್ತಾರೆ. ಅವ್ರು ಕೊಟ್ಟದ್ರಲ್ಲಿ ಸಂತೋಷವಾಗಿರ್ರಿ, ನಿಮ್ಮ ಲೈಫೇ ಬೇರೆ. ಯುವರ್ ಲೈಫ್ ವಿಲ್ ಬಿ ಡಿಫ್ರೆಂಟ್. ಐಶ್ವರ್ಯವಂತರಾಗುವುದಕ್ಕೆ ಆತುರ ಪಡುವವರು ನಾನಾ ಥರವಾದಂಥ ಏನಂತೆ ನೋಡ್ರಿ 2 ತಿಮೋತಿ 6 ನೋಡ್ರಿ, ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರ್ಲಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳ್ತಾರೆ. ಪ್ರಿಯರೇ, ಇದು ಚರ್ಚಲ್ಲಿ ಇಲ್ವಾ? ಸೇವಕರಲ್ಲಿ ಇಲ್ವಾ? ಇವತ್ತು ಏನು ಕಾಂಪಿಟೀಷನ್ನು. ಈ ಸೇವಕರು ಅದನ್ನು ತೊಗೊಂಡ್ರಾ, ನಾನು ಯಾಕೆ ತೊಗೊಳ್ಬಾರ್ದು? ಅವ್ರದ್ದು AC ಮನೆ ಇದೆಯಾ, ನಂದು DC ಮನೆ. ಪ್ರಿಯರೇ, ಇದು ದೆವ್ವ, ಅದೊಂದು ದೆವ್ವ. ಅದು ಇವತ್ತು ನೀನು ನಾನು ದೇವ್ರು ನಮ್ಗೆ 2 ಹೊತ್ತು ಊಟ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ದೇವ್ರಿಗೆ ಸ್ತೋತ್ರ ಹೇಳೋಣ. ಸಮೃದ್ಧಿ ಅವರಿಂದಲೇ ಬರ್ತದೆ, ಮೂಡಣದಿಂದ ಪಡುವಣದಿಂದ ಬರುವುದಿಲ್ಲ, ನಮ್ಮ ದೇವರಿಂದಲೇ ಬರ್ತದೆ. ಹಲ್ಲೆಲೂಯಾ.
ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ಲೋಕವನ್ನು ಹಿಂಬಾಲಿಸುವವರಿಗೆ ಸಿಕ್ಕುವ ಮಹಿಮೆ ಏನಂತ ಹೇಳಿದ್ರೆ ಅವಮಾನ, ನಿಂದೆ, ಶಾಪ, ರೋಗ, ಗಲಿಬಿಲಿ, ಕತ್ತಲು, ನಾಶನ, ನ್ಯಾಯ ತೀರ್ಪು ಇನ್ನೂ ಬೇಕಾದಷ್ಟಿದೆ. ಇದು ಈ ಲೋಕವು ನಿಮಗೆ ಕೊಡುವ ಸನ್ಮಾನ, ಈ ಲೋಕವು ನಿಮಗೆ ಕೊಡುವ ಬಹುಮಾನ. ಬೇಕಾ? ಇಟ್ಕೊಳ್ರಿ. ಲೋಕವನ್ನು ಹಿಂಬಾಲಿಸ್ರಿ. ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡ್ರಿ ಅಂತ ನಮ್ಮ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ಲೋಕ ನಮಗೆ ಅದನ್ನು ಕೊಡ್ತದೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ನಾನು ಮೊದಲೇ ಹೇಳಿದೆ ಇವತ್ತು ವಚನಗಳು ಜಾಸ್ತಿ ಇದೆ ಅಂತ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ರಿಂದ 21. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಇದ್ದಾರೆ ನೋಡ್ರಿ. ಇಲ್ಲಿ ಈ ಲೋಕದಲ್ಲಿ ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ, ಅಲ್ಲದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇರಲೇಬಾರ್ದಂತ ನಾನು ಹೇಳಲ್ಲ. ನಮ್ಮ ಮಕ್ಕಳ ಮದುವೆಗೆ, ಇಂತಿದ್ದ ಎಜುಕೇಷನಿಗೆ ಹಣ ತೆಗೆದಿಡೋದು ತಪ್ಪಲ್ಲ. ಆದರೆ ಹಣನೇ ಅವರ ದೇವರು. ಯಾರವ್ರ ದೇವರು? ನೀವು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ದೇವರು ಹೇಳಿದ್ದಾರೆ. ಅದೇ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ ಹೇಳುತ್ತೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ಭಾಳ ಜನ ಎಲ್ಲಿ ಹೋಗ್ತಾ ಇದ್ದಾರೆ? ಅಗಲವಾದ ಮಾರ್ಗದಲ್ಲಿ ಭಾಳ ಜನ. ಯಾಕೆ ಅಗಲವಾದ ಮಾರ್ಗ ಅಂತಂದರೆ ಸ್ವೇಚ್ಛೆಯ ಜೀವನ. ಎಂಥ ಜೀವನ? ಸ್ವೇಚ್ಛೆಯ ಜೀವನ. ಐ ಡೋಂಟ್ ಕೇರ್, ಐ ಈಟ್, ಐ ಡ್ರಿಂಕ್. ಈಗ ನೋಡ್ರಿ, ಯೌವನಸ್ಥರು ಈಗ ಜಸ್ಟ್ 16-18 ವಯಸ್ಸಿನ ಯೌವನಸ್ಥರು ಡ್ರಗ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಆಯುಷ್ಯ ಎಲ್ಲಿಗೆ ಮುಗೀತದೆ? ಎಷ್ಟು ವರ್ಷಕ್ಕೆ ಮುಗೀತದೆ? 30-35ಕ್ಕೆ. ಯಾಕಂದರೆ ತೊಗೊಂಡು ಎಲ್ಲೆಲ್ಲೋ ರಸ್ತೆಯಲ್ಲಿ ಬೀಳ್ತಾರೆ, ಏನಾಗ್ತಾರೆ, ಹಾಳಾಗಿ ಹೋಗ್ತಾರೆ. ನೋಡಿದವರೆಲ್ಲ ಅಂತಾರೆ. ಓಕೆ, ಒಂದು ಸರಿ ಈ ಕಥೆನ DGS ದಿನಕರ್ನವ್ರು ಹೇಳ್ತಾಯಿದ್ರು. ಒಂದು ಸರಿ ಅವನ ಹೆಂಡತಿ ಗಂಡನ ಹುಡ್ಕೊಂಡು ಹೋದ್ಲಂತೆ. ಅವನು ದಿನಾಲೂ ಕುಡಿದು ಬರ್ತಾನೆ, ಇವತ್ತು ಭಾಳ ಹೊತ್ತಾದರೂ ಬರಲೇ ಇಲ್ಲ ಮನೆಗೆ ಅಂತ ಹುಡಿಕೊಂಡು ಹೋದ್ಲಂತೆ. ಅವನು ಒಂದು ಗಟಾರಲ್ಲಿ ಒಳ್ಳೆ ತಲೆದುಂಬಿ ಇಟ್ಕೊಂಡು ಮಲ್ಕಿದ್ದಾನೆ. ತಲೆದುಂಬಿ ಯಾರು ಗೊತ್ತಾ? ಹಂದಿ. ಅದಕ್ಕೆ ಇವಳು ಇಂಗ್ಲೀಷಲ್ಲಿ ಹೇಳಿಲ್ಲಂತೆ, ಮ್ಯಾನ್ ಈಸ್ ನೋನ್ ಬೈ ಹೀಸ್ ಫ್ರೆಂಡ್ಸ್ ಅಂತೇಳಿ. ಒಬ್ಬ ಮನುಷ್ಯನ ಗುರುತಿಸೋದು ಹೇಗಂದರೆ ಅವನ ಸ್ನೇಹಿತರಿಂದ. ಅಂದರೆ ಹಂದಿಯೇ ಇವನ ಸ್ನೇಹಿತ. ಹಂದಿಗೆ ಕೋಪ ಒಂದು ಇವನ ಕುಡುಕನ ನನಗೆ ಸ್ನೇಹಿತ ಅಂತ ಹೇಳಿದೆ ಅಂತ ಓಡೋಯ್ತಂತೆ. ಪ್ರಿಯ ಸಹೋದರ ಸಹೋದರಿ, ಇದು ಲೋಕ ಕೊಡ್ತದೆ ನಿಮಗೆ. ಹಿಂಬಾಲಿಸ್ತಾರವ್ರು ಹಿಂಬಾಲಿಸ್ರಿ. ಓಕೆ, ನಾನು ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾನು ಚಿಕ್ಕವನಿರುವಾಗಲೇ ಸೇವೆಗೆ ಸೇರಿಕೊಂಡಾಗಲೇ ಈ ವಾಕ್ಯಗಳನ್ನು ನಮಗೆ ಹೇಳಿದ್ದಾರೆ. ಅವತ್ತಿಂದ ದೇವರು ನಮಗೆ ಕೃಪೆ ಮಾಡಿ ನಮ್ಮನ್ನು ಮಾರ್ಗದಲ್ಲಿ, ಬೇರೆ ಇಕ್ಕಟ್ಟಾದ ಮಾರ್ಗದಲ್ಲಿ ನಮ್ಮನ್ನು ಕಳಿಸಿದ್ದಾರೆ. ಪಾಸ್ಟ್ರೆ, ನೀವು ನೋಡಿದ್ರಾ? ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ. ನಾವು ಯಾವಾಗಲೂ ಹಿಂಗೇನೆ ಇರವ, ಹಾಗೆ ಇರು. ಅವ್ರ ಕೃಪೆ ನಿನ್ನ ಮೇಲಿದೆ. ಇದನ್ನು ನೋಡಿ ಹಿಂಬಾಲಿಸಬೇಡ. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸೋ ಆಗಿರೋ ಯೇಸುವನ್ನು ನೋಡಿ ಅವನನ್ನು ಹಿಂಬಾಲಿಸಿ. ಹಲ್ಲೆಲೂಯಾ. ನೀನು ಬೀಳೋದಿಲ್ಲ, ನೀನು ಎಡೋದಿಲ್ಲ, ನೀನು ಮುಗ್ಗರಿಸೋದಿಲ್ಲ, ನಿನ್ನ ಮಾನ ಹೋಗಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ದೇವರು ನಿನ್ನನ್ನು ಕಾಯ್ತಾರೆ. ಅವ್ರು ಹೇಳ್ತಾರೆ, ನನ್ನನ್ನು ಹಿಂಬಾಲಿಸಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲ್ಲದ ಹಸಿದಾವ್ ನನ್ನ ಸನ್ನಿಧಿಯಲ್ಲಿ ಬೇಡಿಕೊಂಡು ನಿನಗೆ ಏನು ಕಡಿಮೆ ಇಲ್ಲ ಅಂತ ಹೇಳ್ತಾರೆ. ಅರೆ, ಗುಡಿಸಲ್ನಾಗಿದೆಯೋ ಗುಡಿಸಲ್ನಾಗೆ ನಾವು ದೇವರನ್ನು ಕೊಂಡಾಡ್ತೀವಿ. ಯಾಕೆ ದೇವ್ರು ಕೇಳಲ್ವಾ? ಓಕೆ, ಯಾಕೆ ನಾವು ಶೀಟ್ ಮನೇಲಿದೆ ನಮ್ಮ ದೇವ್ರು ಕೇಳಲ್ವಾ? ಕೇಳ್ತಾರೆ. ಓಕೆ, ನಮ್ಮ ಅನ್ನ ನೀರಿನ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡುವಾಗ ಅವರು ಆಶೀರ್ವಾದ ಮಾಡಲ್ವಾ? ಮಾಡ್ತಾರೆ. ಇವತ್ತು ಸುಖ ಸಮಾಧಾನಗಳಲ್ಲಿ ಇರುವವರು, ಕ್ರಿಸ್ತನನ್ನು ಹಿಂಬಾಲಿಸುವವರು ಮಾತ್ರ ಈ ಲೋಕದಲ್ಲಿ. ಅದಕ್ಕೋಸ್ಕರ ಜಗತ್ತಿನ ನಾನಾ ದೇಶಗಳಿಂದ ಯೇಸುವನ್ನು ಅಪ್ಪಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರಲ್ಲಿ ಜೀವ ಇದೆ, ಮನಃಶಾಂತಿ ಇದೆ. ಹಲ್ಲೆಲೂಯಾ, ಗ್ಲೋರಿ ಟು ಜೀಸಸ್. ಪ್ರಿಯ ಸಹೋದರ ಸಹೋದರಿ, ಯಾವ ಮಾರ್ಗ ನೀವು ಹಿಂಬಾಲಿಸ್ತೀರಿ? ಇಕ್ಕಟ್ಟಾದ ಬಾಗಿಲ ಅಥವಾ ಅಗಲವಾದ ಬಾಗಿಲ? ಅಗಲವಾದ ಬಾಗಿಲದಲ್ಲಿ ಹೋಗೋರು ಜಾಸ್ತಿ ಜನ ಅಂತ ಮಹಾಸ್ವಾಮಿ ಮೊದಲೇ ಹೇಳಿಬಿಟ್ಟವ್ರೆ. ಓಕೆ,
ಆದರೆ ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ಈ ಲೋಕವನ್ನು ಅದಕ್ಕೋಸ್ಕರ, ಈ ಲೋಕದಲ್ಲಿ ಪಾಪ ಇರೋದರಿಂದ ಇದನ್ನು ನಾನು ನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ. 2 ಪೇತ್ರ ಬೇಗ, ನನ್ನ ಟೈಮ್ ಆಗ್ತಾಯಿದೆ. 2 ಪೇತ್ರ 3ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗು. ದೇವರುಂಟು ಮಾಡಿದ್ದನ್ನು ತಾನೇ ಇವತ್ತು ಯಾಕೆ ನಾಶ ಮಾಡ್ತಾ ಇದ್ದಾರೆ ಅಂದರೆ, ಪ್ರಿಯರೇ, ನಾ ಪರ್ಮನೆಂಟಾಗಿ ಇಲ್ಲೇ ಇರ್ತೀನಿ ಅನ್ನೋರು ನೀವು ಇರ್ರಿ, ಉರ್ಕೊಂಡು ಸುಟ್ಕೊಂಡು ಹೋಗ್ಬಿಡ್ತೀರಾ ಎಲ್ಲ. ಯಾಕಂದರೆ ದೇವ್ರದನ್ನ ಏನು ಮಾಡ್ತಾ ಇದ್ದಾರೆ, ಸುಟ್ಟು ಹಾಕ್ತಾ ಇದ್ದಾರೆ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವು. ಆದರೆ ನಾವು ದೇವರ ವಾಗ್ದಾನಗಳನ್ನು ನಂಬಿ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರ್ತದೆ. ಪ್ರಿಯರೇ, ಆಮೆನ್. ಗಿವ್ ಅ ಬಿಗ್ ಹ್ಯಾಂಡ್ ಟು ದ ಲಾರ್ಡ್. ಹಲ್ಲೆಲೂಯಾ. ದೇವಸ್ವಾಮಿ ಹೇಳಿದರು ಯೋಹಾನ 14ರಲ್ಲಿ, ನಾನು ಹೋಗ್ತೇನೆ ನಿಮಗೋಸ್ಕರ ಅರಮನೆಗಳನ್ನು ಸಿದ್ಧ ಮಾಡ್ತೀನಿ ಅಂತ. ಕೇವಲ ಅರಮನೆ ಸಿದ್ಧ ಮಾಡ್ತಾ ಇಲ್ಲ ಪ್ರಿಯರೇ, ಅದೇನೋ ದೇವರದು ಇಷ್ಟು ಕೃಪೆ, ನಿನಗೋಸ್ಕರ ನನಗೋಸ್ಕರ ಈ ಲೋಕ ಉಂಟು ಮಾಡಿದ ದೇವರು ಇದನ್ನು ಕಿತ್ತಾಕಿ ಹೊಸ ಭೂಮಂಡಲವನ್ನು ಉಂಟು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನಗೋಸ್ಕರ ನನಗೋಸ್ಕರ ಹೊಸ ಭೂಮಂಡಲವನ್ನು ಉಂಟು ಮಾಡ್ತಾ ಇರೋರಿಗೆ ನಾವು ಕೊಡೋ ಮರ್ಯಾದೆ ಎಷ್ಟು ಗೊತ್ತಾ? ನಾವು ಎಷ್ಟು ಮರ್ಯಾದೆ ಕೊಡ್ತೀವಿ ಅವರಿಗೆ. ಜೀವ ಕೊಟ್ಟರು, ನಮಗೋಸ್ಕರ ತಿರುಗಿ ಬರಲಿಕ್ಕಿದ್ದಾರೆ, ನಮ್ಮನ್ನು ಹಗಲು ರಾತ್ರಿ ಕಾಯ್ತಾರೆ, ನಮ್ಮ ಮಾರ್ಗಗಳನ್ನು ಸರಾಗ ಮಾಡ್ತಾರೆ, ಹೊತ್ತಿಗೆ ಊಟ ಕೊಡ್ತಾರೆ, ರೋಗ ಬರದಂತೆ ಕಾಯ್ತಾರೆ, ಸೈತಾನನ್ನು ಬಂಧಿಸ್ತಾರೆ, ನಮಗೋಸ್ಕರ ಬಿಡಾರ ಸಿದ್ಧ ಮಾಡ್ತಾ ಇದ್ದಾರೆ. ಅದರ ಮೇಲೆ ನಮಗೋಸ್ಕರ ನೂತನ ಭೂಮಂಡಲವನ್ನು ನಿನಗೋಸ್ಕರ ನನಗೋಸ್ಕರ ಸಿದ್ಧ ಮಾಡ್ತಿದ್ದಾರೆ. ಪ್ರಿಯರೇ, ಅವರಿಗೆ ಕೊಡೋ ಮರ್ಯಾದೆ ಅಷ್ಟು ಗೊತ್ತಾ? ನಾವು ಅರೆ ವಾರಕ್ಕೊಮ್ಮೆ ಚರ್ಚಿಗೆ ಬರೋಕ್ಕೂ ನಮಗೆ ಆಗಲ್ಲ ಅಂಥ ಮರ್ಯಾದೆ ನಾವು ದೇವರಿಗೆ ಕೊಡ್ತೇವೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ ದೇವರಿಗಿಂತ. ಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ನಮ್ಮ ಕೆಲಸವೇ ನಮಗೆ ದೇವರಾಗಿದೆ. ನಮ್ಮ ಉದ್ಯೋಗ, ನಮ್ಮ ಜನ, ನಮ್ಮ ಫ್ರೆಂಡ್ಸು, ನಮಗಿರೋ ಆಸ್ತಿ ಪಾಸ್ತಿ ದೇವರಿಗಿಂತ ನಮಗೆ ಮುಖ್ಯ ಆಗಿದೆ. ಪ್ರಿಯರೇ, ಡು ಯು ಸೇ ದಟ್ ಯು ಲವ್ ಗಾಡ್? ನೀವು ಹೇಳ್ತೀರಾ ನಾನು ದೇವರನ್ನು ಪ್ರೀತಿ ಮಾಡ್ತೇನೆ ಅಂತ. ಎಲ್ಲ ಎಕ್ಕಡೆ ಪ್ರೀತಿ ಮಾಡ್ತೀರಿ ನೀವು? ಹೆಂಗೆ ಮಾಡ್ತೀರಿ ಪ್ರೀತಿ? ಒಂದು ಸರಿಯಾಗಿ ಒಂದೇ ಒಂದು ದೇವರಿಗೋಸ್ಕರ ಒಂದು ತಾಸು ನಾವು ಪ್ರೇಯರ್ ಮಾಡಲ್ಲ, ಒಂದು ಸಭೆಗೆ ನಾವು ಓಡಿ ಬರೋದಿಲ್ಲ. ಪ್ರಿಯರೇ, ನಾನು 49 ವರ್ಷದಿಂದ ನಾನು ಸೇವೆ ಮಾಡ್ತೇನೆ. ಐ ಟೆಲ್ ಯು, ಬೈ ದ ಗ್ರೇಸ್ ಆಫ್ ಗಾಡ್, ಐ ಗಿವ್ ದ ಟಾಪ್ ಪ್ರಯಾರಿಟಿ ಟು ಅವರ್ ಗಾಡ್. ನಮ್ಮ ದೇವರಿಗೆ ಮೊದಲನೇ ಸ್ಥಾನ, ಆಮೇಲೆ ನಿದ್ದೆ, ಆಮೇಲೆ ಫ್ರೆಂಡ್ಸು, ಆಮೇಲೆ ಮಕ್ಕಳು, ಆಮೇಲೆ ಉದ್ಯೋಗ. ಅದು ಏನೇ ಇರಲಿ. ಎಷ್ಟು ವರ್ಷ ಬದುಕ್ತೀರಿ ಈ ಲೋಕದಲ್ಲಿ? ಎಷ್ಟು ವರ್ಷ? ಎಷ್ಟು ದೇವರಿಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ದೀವಿ ನಾವು? ದೇವರಿಗೆ ಏನು ಬೆಲೆ ಕೊಟ್ಟಿದ್ದೀವಿ? ದೇವರ ವಾಕ್ಯಕ್ಕೆ, ಓಕೆ, ಪ್ರಾರ್ಥನೆಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ? ಬುಧವಾರ ದಿವಸ 1 ತಾಸು, ನಾವು 3 ತಾಸು ಅಲ್ಲ, 1 ತಾಸು ಪ್ರೇಯರ್ಗೆ ಯಾರೂ ಬರೋದಿಲ್ಲ. ಭಾಳ ಕಡಿಮೆ ಜನ, ಅವರೇ ಬಂದವರೇ ಬರ್ತಾರೆ. ಹೌ ಮಚ್ ಯು ಸೇ ದಟ್ ಯು ಲವ್ ಗಾಡ್? ಯಾರನ್ನು ಪ್ರೀತಿ ಮಾಡ್ತೀವಿ ನಾವು? ದೇವರನ್ನು, ಲೋಕವನ್ನು? ಲೋಕವನ್ನು ಪ್ರೀತಿ ಮಾಡಿದರೆ ಹಾಳಾಗಿ ಹೋಗ್ತೀವಿ ಪ್ರಿಯರೇ. ನಿಮ್ಮ ಜಾಬು, ನಿಮ್ಮ ಮನೆ, ನಿಮ್ಮ ಮಕ್ಕಳು ಯಾವುದೂ ಬರೋದಿಲ್ಲ. ಆ ಕಾಲ ಬರ್ತದೆ, ಯೇಸು ಕ್ರಿಸ್ತನ ಬರೋಣವು ಬೆಂಕಿಯೊಡನೆ ಉದಯ ಆಗ್ತದೆ. 1 ಕೊರಿಂಥ 3ರಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಬರೋಣವು ಯಾವುದರಿಂದ ಉದಯ ಆಗ್ತದೆ? ಬೆಂಕಿಯೊಡನೆ. ಯಾಕೆ ಬರಲಿಲ್ಲಪ್ಪ ಬ್ರದರ್ ಮೀಟಿಂಗ್ಗೆ? ಏನು ಮಾಡೋದು ಬ್ರದರ್, ತುಂಬ ಸುಸ್ತಾಗಿದೆ. ಪ್ರಿಯರೇ, ನಾನು ಎಷ್ಟು ಸಾರಿ ಟ್ರಾವೆಲ್ ಮಾಡಿ ಈಗಲೂ ಸಹ ಸೌಖ್ಯ ಇಲ್ಲ. ಬಟ್ ಐ ಆಮ್ ಪ್ರೀಚಿಂಗ್. ಯು ಆರ್ ವಿಲ್ಲಿಂಗ್ ಟು ಡೂ ಎನಿಥಿಂಗ್ ಫಾರ್ ಗಾಡ್. ಕ್ರಿಸ್ತನಿಗಾಗಿ ಸಾಯ್ತೇನೆ, ಕ್ರಿಸ್ತನಿಗಾಗಿ ಇರ್ತೇನೆ ಅಂತ ಮಾತು ಕೊಟ್ರಲ್ಲ, ಎಲ್ಲಿದೆ ರೀ? ದೇವರಿಗೆ ಅವಮಾನ ಮಾಡ್ತೀವ ನಾವು? ದೇವರಿಗೆ ಅವಮಾನ ಮಾಡ್ತೀವ?
ಪ್ರಿಯರೇ, ಯಾಕೆ ನಾವು ಚರ್ಚ್ಗಳನ್ನ ಪ್ರಾರಂಭ ಮಾಡಬೇಕು? ಯಾಕೆ ಅಂತ ಹೇಳಿದ್ರೆ, ದೇವರು ಎಷ್ಟು ನಿಮ್ಮನ್ನು ಪ್ರೀತಿ ಮಾಡಿದ್ದಾರೆ ಅಂದರೆ ನಿಮಗೋಸ್ಕರ ಹೊಸ ಭೂಮಂಡಲವನ್ನು ತಯಾರು ಮಾಡ್ತಾ ಇದ್ದಾರೆ. He says, I'm creating a new world so that you may live there. There is only righteousness, no unrighteousness. ಎಷ್ಟು ಪ್ರೀತಿ ಮಾಡಿದ್ರಿ, ಎಷ್ಟು ಚರ್ಚಿಗೆ ನೀವು ಮಾತು ಕೊಡ್ತೀರಿ, ಪ್ರಾರ್ಥನೆಗೆ ಎಷ್ಟು ಬೆಲೆ ಕೊಡ್ತೀರಿ, ದೇವರಿಗೆ ಎಷ್ಟು ಬೆಲೆ ಕೊಡ್ತೀರಿ. ದೇವರಿಗೆ ಇದು ಕಾಣಲ್ವಾ? ದೇವರಿಗೆಲ್ಲ ಕಾಣುತ್ತೆ. ಪ್ರಿಯ ಸಹೋದರ ಸಹೋದರಿ, 1 Peter chapter 2 verse 11. ಪ್ರಿಯರೇ, ಪ್ರವಾಸಿಗರು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ. ದೇಹದ ಆಸೆಗಳು, ತಿನ್ನಬೇಕು ಮಲಗಬೇಕು, ತಿನ್ನಬೇಕು ಮಲಗಬೇಕು. ಓಕೆ, ಏನು ಕೆಲಸ? ಓಕೆ, ಕೆಲಸ ಆಮೇಲೆ, ತಿನ್ನಬೇಕು ಮಲಗಬೇಕು. ಪ್ರಿಯರೇ, ನೀವು ಈ ಥರ ನೀನು ನಾನು ಆ ಥರ ಜೀವನ ಮಾಡಿದರೆ ದೇವರ ಮಹಾಕೋಪಕ್ಕೆ ನಾವು ಗುರಿಯಾಗ್ತೇವೆ. ದೇವರ ವಾಕ್ಯಲ್ಲಿ ಹೇಳ್ತದೆ, ಪ್ರಿಯರೇ, ಪ್ರವಾಸಿಗರು ಪರದೇಶಸ್ಥರು. ನೀವು ಈ ಲೋಕದಲ್ಲಿ ಏನಾಗಿದ್ದೀರಿ ರೀ? ನಾವು ಈ ಲೋಕದಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಅಲ್ಲ. ಎಲ್ಲರೂ ಹೇಳೋಣ, ನಾವು ಪರ್ಮನೆಂಟ್ ರೆಸಿಡೆನ್ಸು ಅಲ್ಲ. ನಾವು ಈ ಲೋಕದಲ್ಲಿ ತಾತ್ಕಾಲಿಕ ರೀ. ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಬ್ಯಾಗ್ ತೊಗೊಂಡು ಹೋಗ್ತೀರಿ? ಇಡೀ ಅಡುಗೆ ಮನೆಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ತೀರಾ? ನಿಮ್ಮ ಬೆಡ್ಡು ಗಿಡ್ಡು ಎಲ್ಲ ಇದ್ದದ್ದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀರಾ? ಎಷ್ಟು ಬೇಕು? ಎಲ್ಲರೂ ಹೇಳೋಣ, ಎಷ್ಟು ಬೇಕಷ್ಟೇ. ಈ ಲೋಕದಲ್ಲಿ ನಾವು ಇರುವುದು ಏನಂತ ಹೇಳಿದ್ರೆ, ನಮಗೆ ಬೇಕಾಗಿದ್ದು ಎಷ್ಟು ಬೇಕು ಅಷ್ಟೇ. ಯಾಕೆಂತ ಹೇಳಿದ್ರೆ, ನಾವು ಈ ಲೋಕದವರು ಅಲ್ಲ, ನಾವು ಪರಲೋಕದವರು, ಕ್ರಿಸ್ತನಿಗೆ ಸಂಬಂಧಪಟ್ಟವರು ನಾವು. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಹಗುರವಾಗಿ ತಿಳ್ಕೊಳ್ಬೇಡ್ರಿ. ದೇವರನ್ನು, ದೇವರ ವಾಕ್ಯವನ್ನು, ದೇವರ ಕೆಲಸವನ್ನು ಹಗುರವಾಗಿ ತಿಳ್ಕೊಳ್ಬೇಡ್ರಿ. ಅದಕ್ಕೆ ಬದಲಾಗಿ ದೇವರನ್ನೇ ಬಿಟ್ಟು ದೂರ ಹೋಗ್ರಿ. ಅವರ ಮೇಲೆ ನ್ಯಾಯ ತೀರ್ಪು ಕಡಿಮೆ ಇರುತ್ತೆ. ಇಲ್ಲಿನೂ ಇರ್ತೇನೆ. ನಮ್ಮವ್ರು ಹೆಂಗೆ ಗೊತ್ತಾ, ಈ ಲೋಕದಲ್ಲಿದ್ದಾಗ ನಾನು ಏನೆಲ್ಲ ಈ ಲೋಕದ ಮಾಡ್ತೀನಿ, ಆಮೇಲೆ ದೇವರು ಹೊಸ ಲೋಕ ಬಂದಾಗ, ಸ್ವಾಮಿ ನನಗೂ ಸಹ ಏನು ಮಾಡು. ಇದು ಆಗಲ್ಲ ರೀ, ಇದು ಆಗಲ್ಲ. ಇವಾಗಲೇ ತೀರ್ಮಾನ ಮಾಡ್ರಿ, ಒಂದ ಯೇಸು ಇಲ್ಲ ಈ ಲೋಕ. ಏನಂತೀರಿ ನೋಡ್ರಿ? ಇವಾಗಲೇ ನಿಮ್ಮ ಹತ್ರ ಉತ್ತರ ಇಲ್ಲ. ಯೇಸ್ವಾಮಿ ಮೊದಲೇ ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸುಖ ಇಲ್ಲ. ನಾನು ಸುಖ ಕೊಡ್ತೀನಿ, ಆದರೆ ಲೋಕ ನಿಮಗೇನು ಮಾಡಲ್ಲ. ಕೇಳ್ರಿ ವಚನ ಎಲ್ಲಿದೆ? ಯೋಹಾನ್ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ 16ರಿಂದ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು. ವಾವ್, ದ್ಯಾಟ್ ಇಸ್ ಬ್ಯೂಟಿಫುಲ್. ದೇವರು ನಮ್ಮನ್ನು ಏನು ಮಾಡಿದಾರಂತೆ? ಆರಿಸಿ ತಗೊಂಡಿದ್ದಾರೆ. ಆರಿಸೋದಂದ್ರೇನು? ಈಗ ಟೊಮೆಟೊ ನೀವು ತೊಗೊಳ್ಬೇಕಾದ್ರೆ ಏನು ಮಾಡಿರ್ತೀರಿ? ಇಡೀ ಗಾಡಿನೇ ತೊಗೊಳ್ತೀರಾ? ಇಲ್ಲ, ಅದರೊಳಗಿಂದ ಹಂಗೆ ತೊಗೊಂಡವ್ರು ನೀವು. ಹಲ್ಲೆಲೂಯಾ. ಅದಕ್ಕೊಂದು ಚಪ್ಪಾಳೆ ತಟ್ರಿ. ದೇವರು ಎಷ್ಟು ಟೊಮೆಟೊ ಒಳಗಿಂದ ಇಷ್ಟು ಆರಿಸ್ಕೊಂಡಿದಾರಲ್ಲ, ನಾವು ಆರಿಸಿಕೊಂಡ ಟೊಮೆಟೊಗಳು ಹೇಳ್ರಿ. ದೇವರು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತಲೇ ಇವುಗಳು ನಿಮಗೆ ಆಜ್ಞಾಪಿಸಿದ್ದೇನೆ. ಲೋಕವು ನಿಮ್ಮನ್ನು ಎಷ್ಟೋ ಪ್ರೀತಿ ಮಾಡ್ತದೆ. ಲೋಕ, ಮೊದಲೇ ಸ್ವಾಮಿ ಹೇಳಿದ್ದಾರೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳ್ಕೊಳ್ರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕ ನಿಮ್ಮನ್ನು ತನ್ನವರೆಂದು ಪ್ರೀತಿ ಮಾಡ್ತಾ ಇತ್ತು. ಲೋಕದವರು ಇವತ್ತು ನಾವು ನೋಡಿದರೆ ಗುರ್ರಂತಾರೆ. ಇವತ್ತು ನಮ್ಮ ಸಭೆಗಳನ್ನ ಹೊಡಿತಾರೆ. ಸ್ವಾರ್ಥ ಸಾರಕ್ಕೆ ಹೋದ್ರಾಗೆ ನಮಗೆ ಬೇಡಿ ಹಾಕ್ತಾರೆ. ಸ್ವಾಮಿ ಮೊದಲೇ ಹೇಳಿದ್ದಾರೆ, ಇದನ್ನೆಲ್ಲ ನಿಮಗೆ ಮಾಡ್ತಾರೆ. ಯಾಕಂದರೆ ಅದು ಲೋಕ, ನಾವು ಕ್ರಿಸ್ತನವರು. ಲೋಕವು ಕ್ರಿಸ್ತನನ್ನು ಹಾಗೆ ಮಾಡಿದರೆ ಇವತ್ತು ನಮ್ಮನ್ನು ಏನು ಮಾಡುತ್ತೆ? ಅದಕ್ಕೆ ಧೈರ್ಯದಿಂದ ಇರೋಣ. ನಮ್ಮ ಜೊತೆಗೆ ಲೋಕವು ಇಲ್ಲ, ನಮ್ಮ ಜೊತೆಗೆ ಲೋಕವು ಇಲ್ಲ. ನಮ್ಮ ಜೊತೆಗೆ ಲೋಕವನ್ನು ಉಂಟು ಮಾಡಿದ ದೇವರಿದ್ದಾರೆ. ಹಲ್ಲೆಲೂಯಾ. ಅವ್ರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು ಎದುರಿಸೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನಾನಿದ್ದೆ, ನೀನು ಹೋಗು. ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯದಿಂದಿರ್ರಿ, ನಾನು ಲೋಕವನ್ನು
ಜಯಿಸಿದ್ದೇನೆ. ಹಲ್ಲೆಲೂಯ. ಪ್ರಿಯರೇ, ನಾವು ಕೇವಲ ಪ್ರವಾಸಿಗಳಿಲ್ಲಿ, ಪರದೇಶಸ್ಥರು. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರು ಅಲ್ಲ. ನಾವು ಇಲ್ಲಿ ಬಂದಿರೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಂಡಿದ್ದೀವಿ. ನಾವು ಬೇಗ ಎಲ್ಲಿಗೆ ಹೋಗ್ತೀವಿ? ಅಲ್ಲಿ ಹೋಗ್ತೀವಿ. ಅಲ್ಲಿ ನಮಗೆ ಯಾವ ಕೊರತೆಯೂ ಇಲ್ಲ. ಪ್ರಿಯರೇ, ಕೆಲವ್ರು ಹೆಂಗೆ ಇರ್ತಾರಂದರೆ, ನಾನು 1000 ವರ್ಷ, ಅದೇನೋ ದೇವ್ರ ನಾಮಕ್ಕೆ ಸ್ತೋತ್ರ, 1000 ವರ್ಷ ಬದುಕ್ತಿದ್ರು ಆಗಿನ ಕಾಲದಲ್ಲಿ. ಅದನ್ನು ದೇವ್ರು 120ಕ್ಕೆ ಇಳಿಸಿದ್ರೂ ಇಂಥ ಪರಿಸ್ಥಿತಿ ಇದೆ. ಇನ್ನೇನು 150 ಆಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡಿ, ಆ ದೇವರಿಗಾಗಿ ನಾವು ಏನು ಮಾಡ್ತೇವೆ? ನಾವು ಏನು ಕೊಡೋಕ್ಕೆ ತಯಾರಿದ್ದೀವಿ? ನಮಗೇನಂದರೆ ಎಲ್ಲ ಕಂಫರ್ಟೇಬಲ್ ಆಗಿರ್ಬೇಕು. ಮನೆ ಕಂಫರ್ಟೇಬಲ್ ಆಗಿ, ಕಾರು ಕಂಫರ್ಟ್, ಒಂದು ಸ್ವಲ್ಪ ಎಲ್ಲಿ ಚುಚ್ಚಬಾರ್ದು. ಓಕೆ. ಆಮೇಲೆ AC ಇರಬೇಕು, ಒಳ್ಳೆ ಊಟ ಇರಬೇಕು, ಜಾಸ್ತಿ ಖಾರನೇ ಇರಬಾರ್ದು. ಕರೆಕ್ಟಾಗಿ ಎಲ್ಲ ಒಳ್ಳೆ ಬೆಡ್ ಇರಬೇಕು. ಮಲಗಿದ ತಕ್ಷಣ ಅರ್ಧ ಕೆಳಗೆ ಹೋಗಬೇಕು. ಅರೆ ಪ್ರಿಯರೇ, ನಾನು ನಿಮ್ಗೆ ಹೇಳ್ತಾ ಇರೋದು ಕಂಫರ್ಟ್ ಝೋನ್. ಅದು ನಾನು ನಿಮಗೆ ಕೇಳೋದು, ಅಬ್ರಹಾಮ ಎಲ್ಲ ಇಟ್ಕೊಂಡಿದ್ದ, ಎಲ್ಲ ಚೆನ್ನಾಗಿ, ಅವನಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಇತ್ತು. ಕಂಫರ್ಟೇಬಲ್ ಆಗಿದ್ದ? ಇದ್ದ. ದೇವರೇನು ಹೇಳಿದರು? ಇದನ್ನು ಬಿಡು, ನಾನು ತೋರಿಸೋ ದೇಶಕ್ಕೆ ಹೋಗು. ಅವನಿಗಿರೋ ಕಂಫರ್ಟನ್ನು ದೇವ್ರು ಏನು ಮಾಡಿಬಿಟ್ರು? ಕಿತ್ಕೊಂಡ್ಬಿಟ್ರಾ? ಇಲ್ಲ ಪ್ರಿಯರೇ, ದೇವ್ರು ಏನು ಹೇಳ್ತಾರೋ ಅದನ್ನು ಮಾಡಿರಿ. ಯು ಆರ್ ಇನ್ ಕಂಫರ್ಟ್ ಝೋನ್. ದೇವರು ಎಲ್ಲಿ ಇಡ್ತಾರ ಅಲ್ಲಿ ಇರ್ರಿ. ಯು ಆರ್ ಇನ್ ಕಂಫರ್ಟ್ ಝೋನ್. ಆಸೆ ಪಟ್ಟು ಲೋಕಕ್ಕೆ ಹೋಗಬೇಡ್ರಿ, ಇದ್ದದ್ದನ್ನು ನಾವು ಕಳ್ಕೊಳ್ತೇವೆ. ಓಕೆ, ಕಂಫರ್ಟ್ ಝೋನ್ ಬಗ್ಗೆ ಇನ್ನೊಮ್ಮೆ ನಾನು ಮಾತಾಡ್ತೇನೆ. ಆದರೆ ಕಡೆ 1-2 ವಚನ ನಾವು ಓದಿಕೊಂಡು ನಾವು ಮುಗಿಸೋಣ. ರೋಮಾಪುರದವರು ಬರೆದ ಪತ್ರಿಕೆ, ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಿಂದ. ಇಹಲೋಕದ, ನೋಡ್ರಿ ಬಂತಲ್ಲಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವಾಗಿರ್ರಿ. ನಮ್ಮ ಫ್ರೆಂಡ್ಸ್ ಕೆಲವರು ಹೇಳ್ತಾ ಇದ್ರು, ಅವಾಗ ಕುಡಿಯೋದು ಒಂದು ಮತ್ತು ಸಿಗರೇಟ್ ಸೇದೋದು ಸ್ಟೈಲ್ ಆಗಿತ್ತು. ಎಲ್ಲರೂ ಹೇಳ್ತಾಯಿದ್ರು, ಬಾರಪ್ಪ, ಎಲ್ಲರೂ ಕುಡಿತಾರೆ, ಎಲ್ಲರೂ ಇದು ಮಾಡ್ತಾರೆ, ಇದು ಸ್ಟೈಲಪ್ಪ ಎಲ್ಲ. ಇವಾಗ ಏನಿದು ಸ್ಟೈಲು? ಅದು ನಾನು ಹೇಳಿದೆ, ಅದು ನಿಮ್ಮ ಸ್ಟೈಲು, ನನ್ನ ಸ್ಟೈಲೇ ಬೇರೆ. ನಾವು ಬೇರೆ ಸ್ಟೈಲೇ ತೋರಿಸಿಕೊಟ್ಟಿವಿ ಅವರಿಗೆ. ಹಲ್ಲೆಲೂಯ. ನಮ್ಮ ಸ್ಟೈಲ್ ಏನಂತ ಹೇಳಿದ್ರೆ ಕೈ ಎತ್ತಿ ಆರಾಧನೆ ಮಾಡೋದು. ಹಲ್ಲೆಲೂಯ. ನಮ್ಮ ಸ್ಟೈಲ್ ಏನಂತ ಹೇಳಿದ್ರೆ ಎಲ್ಲ ದೆವ್ವವೇ ಯೇಸು ನಾಮದಲ್ಲಿ ಹೊರಗೆ ಬಾ, ಇದು ನಮ್ಮ ಸ್ಟೈಲು. ಹಲ್ಲೆಲೂಯ. ಹೇಳ್ರಿ, ಇದು ಯಾರ ಸ್ಟೈಲು? ನಮ್ಮ ಸ್ಟೈಲ್. ಅವ್ರಿಗೆ ತೋರಿಸಿಕೊಡ್ರಿ ನಮ್ಮ ಸ್ಟೈಲ್ ಏನಂತ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವ್ರಿಗೆ ಹೇಳಿದ್ರೆ ಏನಂತ ಹೇಳಿದ್ರೆ, ಮಾಂಸ ತಿನ್ನೋದು ನಾವು ಬರೀ ನಾವು ಏನು ಸೌತೆಕಾಯಿ ತಿಂತೀವಿ, ನೋಡಿ ಹೆಂಗಾಗ್ತೀವಂತ. ಇವ್ರು ಬರೀ ಸೌತೆಕಾಯಿ ಆ ದಿನ ಇದನ್ನು ತಿಂದರು. ಅವರು ತಮ್ಮ ಸ್ಟೈಲ್ ತೋರಿಸಿದ್ರು. ನೋಡ್ರಿ, ಇವನ್ ನೆಬುಕದ್ ನೇಚರ್ ಅಡ್ಡ ಬಿದ್ದ ಅದಕ್ಕೆ. ಹಲ್ಲೆಲೂಯ. ಶೋ ಯುವರ್ ಸ್ಟೈಲ್ ಟು ದ ಹೋಲ್ ವರ್ಲ್ಡ್. ಹಲ್ಲೆಲೂಯ. ನಮ್ಮ ಸ್ಟೈಲ್ ನಮ್ಮ ಜಗತ್ತಿಗೆ ನಾವು ತೋರಿಸೋಣ ರೀ. ನಾವು ಪ್ರೇಯರ್ ಮಾಡೋ ಸ್ಟೈಲ್, ನಾವು ದೆವ್ವ ಬಿಡಿಸೋ ಸ್ಟೈಲ್, ಸ್ವಾರ್ಥ ಸಾರೋದು ನಮ್ಮ ಸ್ಟೈಲ್. ಹಲ್ಲೆಲೂಯ. ಅವ್ರ ಕೈಯಾಗ ಸಿಗರೇಟ್ ಇಟ್ಕೊಂತ ಅವ್ನು ಹೀರೋ ಅಂತೆ. ಅವ್ನು ಗಟ್ರಲ್ಲಿ ಬೀಳ್ತಾನೆ. ಅವ್ನು ಯಾರು? ನಿನ್ನೆ ಕುಡಿದು ಗಟ್ರಲ್ಲಿ ಬಿದ್ದುಬಿಟ್ಟಪ್ಪ, ಅವನು ಎಂಥ ಹೀರೋ. ಹೀರೋ. ಈಗ ಬೆಲ್ ಬಾಟಮ್ ಹಾಕ್ಕೊಂಡಿದ್ದಾನೆ. ಈಗ ನಮ್ಮ ಕಾಲದಲ್ಲಿ ಬೆಲ್ ಬಾಟಮ್ ಇತ್ತು, ನಾನು ಹಾಕಿದ್ದೆ ಬೆಲ್ ಬಾಟಮ್ ಅವಾಗ. ಹೀರೋ. ಅವನು ಯಾರು? ಹೀರೋ. ಎಲ್ಲ ಬಿಟ್ಟಾಕ್ರಿ ಪ್ರಿಯರೇ. ವಿ ಹ್ಯಾವ್ ಜೀಸಸ್ ಸ್ಟೈಲ್. ಯೇಸುವಿನ ಸ್ಟೈಲೇ ನಮ್ಮ ಸ್ಟೈಲ್. ಹಲ್ಲೆಲೂಯ. ವಿ ವಿಲ್ ನಾಟ್ ಫಾಲೋ ದ ವರ್ಲ್ಡ್, ಲೆಟ್ ದ ವರ್ಲ್ಡ್ ಫಾಲೋ ಅಸ್. ಹಲ್ಲೆಲೂಯ. ನಾವು ಲೋಕವನ್ನು ಹಿಂಬಾಲಿಸುವುದಿಲ್ಲ, ಲೋಕವು ನಮ್ಮನ್ನು. ಒಂದು ಮಾತು ಹೇಳಿದ್ರು ಪರಿಸಾಯರು. ಏನು ಹೇಳಿದ್ರು ಗೊತ್ತಾ? ಭಾಳ ಚೆನ್ನಾಗಿದೆ ರೀ. ನೋಡ್ರಿ ಇಡೀ ಲೋಕ ಎಲ್ಲ ಯೇಸನ್ನು ಹಿಂಬಾಲಿಸಿಬಿಡ್ತು. ಇವತ್ತು ಜನ ಹೇಳ್ಬೇಕು, ನೋಡ್ರಿ ಎಲ್ಲರೂ ಒಂದೇ ಮಾರ್ಗ ಹಿಂಬಾಲಿಸ್ತಾ ಇದ್ದಾರೆ. ಒಡಿರಿ. ಹಲ್ಲೆಲೂಯ. ಅವ್ರ ಸ್ಟೈಲ್ ನಮಗೆ ಬೇಕಾಗಿಲ್ರಿ, ನಮ್ಮ ಸ್ಟೈಲ್ ಅವ್ರಿಗೆ ಬೇಕಾಗಿದೆ. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹಿಂಗಾದ್ರೆ ಏನಾಗುತ್ತೆ? ದೇವರ ಚಿತ್ತ ಏನಂತ ನೀವು ಕಂಡುಕೊಳ್ತೀರಿ. ದೇವರ ಚಿತ್ತಕ್ಕನುಸಾರವಾದದ್ದನ್ನು ಕಂಡುಕೊಳ್ತೀರಿ.
ಉತ್ತಮವಾದದನ್ನು ನೀವು ಕಂಡುಕೊಳ್ತೀರಿ. ಎರಡನೇದಾಗಿ, ಮೂರನೇದಾಗಿ ಮೆಚ್ಚುಗೆಯಾದದ್ದು ಯಾರು? ಜನ ಎಲ್ಲ ಮೆಚ್ಚುವಂಥದ್ದನ್ನು ನೀವು ಮಾಡ್ತೀರಿ. ಪ್ರಿಯರೇ, ಅಲ್ಲಿಂದ ಬಂದು ಇಲ್ಲಿ ನಾನು ಸಭೆ ಪ್ರಾರಂಭ ಮಾಡಿದೆ. ಇವತ್ತು ಜಗತ್ತಿನಾದ್ಯಂತ ಜನರೆಲ್ಲ ಹೇಳ್ತಾರೆ ಎಕ್ಸಲೆಂಟ್. ನಿನ್ನೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ, ನವೀನ್, ಐ ನೋ ದಟ್ ಗಾಡ್ ಹ್ಯಾಸ್ ಕಾಲ್ಡ್ ಯು ಆ್ಯಂಡ್ ಗಾಡ್ ಡಿಡ್ ದಿಸ್ ವರ್ಕ್. ಒಂದೇ ಮಗ ಇಸ್ ದ ವರ್ಕ್ ಆಫ್ ದ ಲಾರ್ಡ್. ಗ್ಲೋರಿಫೈ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಓಕೆ, ಮುಂದೆ ಏನು ಹೇಳ್ತಾರೆ ಅಂದರೆ, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳಿವ್ರಿ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಕಡೆ ಮಾತೇನಂತ ಹೇಳಿದ್ರೆ, ನಿಮ್ಮ ಮುಂದೆ ದೇವರು ಲೋಕನೂ ಇಟ್ಟಿದ್ದಾರೆ, ಕ್ರಿಸ್ತನನ್ನು ಇಟ್ಟಿದ್ದಾರೆ. ನಿಮಗೆ ಬರಬ್ಬ ಬೇಕೋ, ಕ್ರಿಸ್ತನ ಬೇಕೋ? ಯಾವಾಗ ಸ್ವಾಮಿ ನಿಮ್ಮೊಳಗೆ ಬರ್ತಾರೆ, ಅವ್ರು ನಿಮಗೆ ಜೀವ ಕೊಡ್ತಾರೆ, ಮನಃಶಾಂತಿ ಕೊಡ್ತಾರೆ. ಈ ಲೋಕ ನಿಮಗೆ ಕೊಡುವುದಿಲ್ಲ. ಈ ಲೋಕದಲ್ಲಿ ಕೊಡೋಕ್ಕೆ ಏನೂ ಇಲ್ಲ. ಈ ಲೋಕದಲ್ಲಿ ಇದೆ, ಅದರ ಮಹಿಮೆನೇ ಬೇರೆ. ಅದರ ಮಹಿಮೆ ಏನಂದರೆ ಅಸಮಾಧಾನ, ಜಗಳ, ಕಲಹ, ಮರ್ಯಾದೆ ಇಲ್ಲದಂತೆ ಇರೋದು, ಮಾನ ಮರ್ಯಾದೆ ಇಲ್ಲದೆ ಇರೋದು, ಶಾಪಗಳು, ರೋಗಗಳು, ಎಲ್ಲ ಥರವಾದ ಕೆಟ್ಟದ್ದು ತುಂಬಿ ಹಾಳಾಗಿ ಹೋಗುವಂಥದ್ದು. ಆ ಲೋಕನ ಹಿಂಬಾಲಿಸಬೇಡ್ರಿ. ನಮಗೆ ದೇವರು ಹೊಸ ಲೋಕವನ್ನು ಉಂಟು ಮಾಡ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ನೂತನ ಆಕಾಶ, ನೂತನ ಭೂಮಂಡಲವನ್ನು ಯಾರಿಗಾಗಿ ಅಂಥ ದೇವರನ್ನು ನಾವು ಹೀಗೇನಾ ಅವರಿಗೆ ಕೊಡೋ ಮರ್ಯಾದೆ ಇಷ್ಟೇನಾ? ಹಗಲು ರಾತ್ರಿ ನಾವು ಅವರು ಸೇವೆ ಮಾಡಿದ್ರು, ಅವ್ರನ್ನ ಎಷ್ಟು ಆರಾಧಿಸಿದ್ರು ಕಡಿಮೆ. ಆದ್ದರಿಂದ ದೇವರಿಗೆ ಮೊದಲನೇ ಸ್ಥಾನ ಕೊಡ್ರಿ, ಪ್ರಾರ್ಥನೆಗೆ ಮೊದಲನೇ ಸ್ಥಾನ ಕೊಡ್ರಿ, ದೇವರ ಕೆಲಸಕ್ಕೆ ಮೊದಲನೇ ಸ್ಥಾನ ಕೊಡ್ರಿ. ಆಗ ದೇವರು ಸಹ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಮೊದಲನೇ ಸ್ಥಾನ ಕೊಡ್ತಾರೆ.